ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ರಾಮನಗರದಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ. ಜೊಯ್ಡಾ ತಾಲೂಕಿನ ರಾಮನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ನಾಯರ್ ನೆರವೇರಿಸಿದರು. ಶಾಲಾ ಮುಖ್ಯೋಧ್ಯಾಪಕಿ ಲತಾ ದೇಸಾಯಿ ಹಾಗೂ ಮಾಜಿ ಶಿಕ್ಷಕಿ ನಳಿನಿ ಹೆಗಡೆ ಅವರು ಗಣರಾಜ್ಯೋತ್ಸವದ ಕುರಿತು ಹಿತನುಡಿ ನುಡಿದರು. ಮಕ್ಕಳಿಗೆ ಸಿಹಿ ತಿಂಡಿ ನೀಡಲಾಯಿತು. ಹಾಗೆ ರಾಮನಗರ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಾಜಿ ಗೋಸಾವಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಶಿಕ್ಷಕರಾದ ಮಾರುತಿ ಪಾದಲಕಟ್ಟಿ ಅವರು ನೆರವೇರಿಸಿದರು. ಗಂಟೆಯಿಂದ 8 ಗಂಟೆಯವರೆಗೆ ಪಾಲಕರು ಅಥವಾ ಮಕ್ಕಳು ಕೂಡ ಸ್ವ ಇಚ್ಛೆಯಿಂದ 6 ರಿಂದ 8 ಗಂಟೆ 2 ತಾಸು ಮಾತ್ರ ಮೊಬೈಲ್ ಮತ್ತು ಟಿವಿಯನ್ನು ನೋಡದೇ ಇರುವುದರಿಂದ ನಾವು ನಮ್ಮ ಅಭ್ಯಾಸದಲ್ಲಿ ಹೆಚ್ಚಿಗಾಗಿ ತೊಡಗೋಣ ಮತ್ತು ಇಂಥ ಒಂದು ಅವೇರ್ನೆಸ್ ಅನ್ನ ಊರಲ್ಲಿ ಎಲ್ಲ ಮೂಡಿಸಬೇಕಾಗಿ ವಿನಂತಿಸಿದ್ದಾರೆ. ಅದೇ ರೀತಿ ನಾವು ಎಲ್ಲ ಶಾಲೆಯ ಎಲ್ಲ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಆಶ್ವಾಸನೆ ಕೊಡ್ತೇನೆ. ಮುಂದಿನ ದಿನದಲ್ಲಿ ಪಾಲಕರ ಸಭೆಯಲ್ಲಿ ನಾವು ಇದನ್ನು ತಿಳಿಸಿ ಆದಷ್ಟು ತಮ್ಮ ಈ ಒಂದು ಬೇಡಿಕೆಯನ್ನು ಮಾಡುವುದಲ್ಲದೆ ನಮ್ಮ ಊರಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ प्रगतीಯನ್ನು साधली ಈ ಒಂದು ನಿಟ್ಟಿನಲ್ಲಿ ಇದೊಂದು क्रांती ಆಗಲಿ ಅಂತ. पुढच्या दिवसामध्ये मुलांची एक्झाम होणार, 1-1.5 महिना राहिलेला आहे. तर आम्ही ग्रामपंचायततर्फे सुद्धा एक मोहीम राबवण्याचा विचार करत आहे. त्यासाठी तुमच्या सर्व जणांचं आम्हाला सहकार्य असलं तर हे मोहीम आम्ही पुढे घेऊन जाऊ शकतो. ते मोहीम म्हणजे मोबाईल, टीव्ही बीडी, पुस्तक बीडी या माध्यमातून आम्ही उद्यापासून कष्ट संध्याकाळी 6 वाजता आम्ही आमच्या गावामध्ये सायरन वाजवलं जाणार. मी सर्वांना विनंती करतो, तुम्ही जर सर्वांनी मिळून जर हे काम केलं, आम्ही सर्वांनी मिळून जर काम केलं, संध्याकाळी 7 ते 8 पर्यंत आम्ही आमची टीव्ही मोबाईल मुलांना द्यायच्याशिवाय 1-2 तास सोडूया, तर मुलांचं भवितव्याकडे आम्ही एक वाटचाल घेऊन जाऊया. तर हे सर्व आम्ही करू शकतो. आम्ही फक्त पंचायत मेंबर जनप्रतिनिधीला केलं तर होत नाही. मी एसडीएमसी जे मेंबर्स आहेत शाळेमध्ये त्यांनी याच्यासाठी मीटिंग घेऊन तिथं पालकांचं मन परिवर्तन करायला पाहिजे. त्यासाठी आम्ही सुद्धा तुमच्याबरोबर सहभाग होतो आणि आम्ही आमच्या पुढची जी पिढी म्हणजे जी आमची पिढी म्हणतो आम्ही आमच्या भाषेत, तर ती पुढच्या जनरेशनला आम्ही पुढे घेऊन जाण्यासाठी एक चांगल्या स्तरावरती नेऊन ठेवण्यासाठी आमचा एक छोटासा हातभार लावूया आणि पुढच्या दिवसामध्ये आमच्या गावाचं नाव, आमच्या देशाचं नाव उज्ज्वल करूया. आपल्या आजूबाजू